ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ, ಇವತ್ತು ಹನುಮ ಜಯಂತಿ. ಎಲ್ರಿಗೂ ಕೂಡ ಹನುಮ ಜಯಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಕೂಡ ಹನುಮ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ದಿನಗಳ ಗ್ಯಾಪ್ ಆಗ್ತಾ ಇದೆ ವೀಡಿಯೋಸ್ನ ಹಾಕಲಿಕ್ಕೆ ಅಂತ ಹೇಳ್ಬೋದು. ನನ್ನ ಮಕ್ಕಳು ಮನೆಯಲ್ಲೇ ಇದ್ದಾರೆ, ಹಾಗೆ ಪ್ರತೀಕ್ಷಾ ಬಂದಿದ್ದಾಳೆ. ಸೊ ಎಲ್ಲರೂ ಸೇರಿ ಬ್ಯುಸಿ ಆಗಿಬಿಡ್ತೀವಿ. ಸ್ವಲ್ಪ ನಮ್ಮ ಟೈಮ್ ಅವ್ರಿಗೆ, ಅವ್ರ ಟೈಮ್ ನಮಗೆ, ಈ ಥರ ಕೊಡ್ತಾ ಇರೋದ್ರಿಂದ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ. ಹಾಗೆ ಮಕ್ಕಳು ಮನೇಲಿ ಇದ್ದಾಗ ವಿಡಿಯೋ ಮಾಡಬೇಕು ಅಂತಂದರೆ ಅವರು ಮಿಡಲಲ್ಲಿ ಕಿರಿಕಿರಿ ಮಾಡೋದಕ್ಕೆ ಬರ್ತಾರೆ. ಸೊ ಹಾಗಾಗಿ ಜಾಸ್ತಿ ವೀಡಿಯೋಸ್ನ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಅವರು ಅವ್ರ ಪಪ್ಪನ ಜೊತೆ ಆಫೀಸ್ಗೆ ಹೋಗಿದ್ದಾರೆ. ನಾನು ಪ್ರತೀಕ್ಷಾ ಮನೇಲಿದ್ದೀವಿ. ಇವಾಗ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ದವನದ ಹುಣ್ಣಿಮೆ ಅಲ್ವಾ, ಸೊ ಅದರದ್ದು ಸ್ಪೆಷಲ್ಲಾಗಿ ಅಡುಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಟಿಫಿನ್ಗೆ ಉಪ್ಪಿಟ್ಟು, ಹಾಗೆ ದೇವ್ರ ನೈವೇದ್ಯಕ್ಕೆ ಅಕ್ಕಿ ಹುಗ್ಗಿ ಮಾಡಿದ್ದೆ ಸಿಂಪಲ್ಲಾಗಿ. ಇವಾಗ ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹಾಗೆ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವಾಗ ಅನ್ನ ಸಾಂಬಾರು ಜೊತೆಗೆ ಚಪಾತಿ ಜೊತೆ ಸೀಕರಣೆ, ಮಾವಿನ ಸೀಕರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಯಜಮಾನರು ಮಾವಿನ ಸೀಕರಣೆ ಕೇಳ್ತಾಯಿದ್ರು. ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ, ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಹಾಗೆ ಇವತ್ತು ಹನುಮ ಜಯಂತಿ. ನಮ್ಮನೆ ಹಿಂದ್ಗಡೆನೇ ಹನುಮಾನ್ ದೇವಸ್ಥಾನ ಇರೋದ್ರಿಂದ ರಾತ್ರಿ ಇಡೀ ಭಜನೆ. ಈಗ ಡೇ ಟೈಮಲ್ಲೆಲ್ಲ ಫುಲ್ಲು ಸಾಂಗ್ಸ್ ಹಾಕಿದ್ದಾರೆ, ಭಜನೆ ಸಾಂಗ್ ಹಾಡುಗಳು. ಫುಲ್ಲು ಸೌಂಡ್ ಇದೆ ಅದರದ್ದು. ಆದರೂ ಆದಷ್ಟು ಸ್ವಲ್ಪ ವಿಡಿಯೋನ ಶೂಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ನೋಡೋಣ ಏನೆಲ್ಲ ಆಗುತ್ತೆ ಇವತ್ತಿನ ದಿನ, ಹಾಗೆ ಹೇಗೆಲ್ಲ ಹೋಗುತ್ತೆ ನಮ್ಮ ದಿನಗಳು ಅಂತ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಒಂದೇ ದಿನಕ್ಕೆ ಫುಲ್ಲು ಡೇ ಏನು ಲಾಗಿರುತ್ತೆ ಅದನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ. ಇವತ್ತು ದಿನೇ ಏನಿರುತ್ತೆ ಸಿಂಪಲ್ಲಾಗಿ ಸ್ವಲ್ಪನೇ ನಾನು ನಿಮಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮುಖಾಂತರ ವ್ಲಾಗ್ನ ಮಾಡ್ತಾ ಹೋಗ್ತೀನಿ. ಸೊ ನಮ್ಮ ಪ್ರತೀಕ್ಷಾ ಅವರು ಟಿವಿ, ಇವರು SLC ಎಕ್ಸಾಮ್ ಮುಗಿದಿನ ಫ್ರೀ ಆಗಿಬಿಟ್ಟು ಎಲ್ಲ ಪ್ರತೀಕ್ಷಾ ಫುಲ್ಲು ಸ್ಯಾಕ್ರಿಫೈಸ್ ಮಾಡಿದ್ಲಂತೆ. TV ನೋಡಬಾರ್ದು, ಫೋನ್ ನೋಡಬಾರ್ದು ಅಂಥೇಳಿ. ಸೊ ಒಟ್ಟು ನೋಡೇ ಇಲ್ಲ ಅಂತ ಹೇಳ್ತಿದ್ಲು. ಫೋನು ನೋಡಿಲ್ಲ, ನಾನು TVನೂ ನೋಡಿಲ್ಲ. SLC ಎಕ್ಸಾಮ್ ಮುಗಿಯೋವರೆಗೂ 2 months ಆಯಿತು ಅಂತ ಹೇಳ್ತಿದ್ಲು. ಇವಾಗ ಸ್ವಲ್ಪ ಫ್ರೀ ಆಗಿದ್ದಾಳೆ, ಅದಕ್ಕೆ ನೋಡಲಿ ಅಂತ ಅಲ್ಲವಾ. ಸೊ ಬನ್ನಿ, ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಸಾಯಿ ಹರ್ಬಲ್ಸ್ ಬಗ್ಗೆ ತುಂಬ ಸರಿ ಹೇಳ್ತಾ ಇದ್ದೆ. ಅದರಲ್ಲಿ ಇನ್ನೊಂದಿಷ್ಟು ಪ್ರಾಡಕ್ಟ್ಸ್ನ ನಾನು ಮತ್ತೆ ತರಿಸಿದ್ದೀನಿ. ಸೊ ಅದರಲ್ಲಿ ಕೂಡ ತುಂಬ ವೆರೈಟೀಸ್ನ ನಾನು ಕಸ್ಟಮೈಸ್ ಮಾಡಿಸಿದ್ದೆ. ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಕಲರಲ್ಲಿ ನೋಡ್ತಿರ್ಬೋದು ನೀವು ಸೋಪ್ಗಳನ್ನು. ಸೊ ಈ ಸೋಪ್ಗಳಲ್ಲಿ ಯಾವುದ್ಯಾವುದು ಅಂತಂದರೆ 2 ಸೋಪು ಬಂದುಬಿಟ್ಟು ಮುಲ್ತಾನಿ ಮಟ್ಟಿದಿದೆ, ಒಂದೆರಡು ಸೋಪು ಸ್ಯಾಂಡಲ್ ಇದೆ, ಸ್ಯಾಂಡಲ್ಲು. ಆ್ಯಂಡ್ ನೆಕ್ಸ್ಟು ಉಪ್ಟನ್ ಇದೆ. ಉಪ್ಟನ್ನು ಆಲ್ರೆಡಿ ಎಲ್ಲದೂ 2 ಬೈ ಮಾಡಿದ್ದೆ ನಾನು. ಉಪ್ಟನಲ್ಲಿ, ಸ್ಯಾಂಡಲಲ್ಲಿ ನಮ್ಮ ಮನೆಯವರು ಒಂದು ಯೂಸ್ ಮಾಡ್ತಾರೆ, ಅವ್ರಿಗೆ ಸ್ಯಾಂಡಲ್ ಆ ಫ್ರಾಗ್ರೆನ್ಸ್ ತುಂಬ ಇಷ್ಟ. ಸೊ ಇದು ಪೊಟ್ಯಾಟೊ ವಿತ್ ಜಾಸ್ಮಿನ್ ಇದೆ ಇದರಲ್ಲಿ. ಸೊ ಇದು ಕೂಡ 2 ತೊಗೊಂಡಿದ್ದೆ ನಾನು, ಕಸ್ಟಮೈಸ್ ಮಾಡಿಸಿದ್ದೆ. ಪೊಟ್ಯಾಟೋನೇ ಬೇಕು ಅಂತ. ಪೊಟ್ಯಾಟೊ ಏನು ಅಂತಂದರೆ ಟ್ಯಾನ್ ರಿಮೂವ್ ಮಾಡುತ್ತೆ, ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಇದು. ಅದಕ್ಕೋಸ್ಕರ ಇದನ್ನು ನಾನು ತೊಗೊಂಡಿದ್ದೆ. ಈಗ ಬೇಸಿಗೆ ಅಲ್ವಾ, ಹಾಗಾಗಿ ಟ್ಯಾನ್ ತುಂಬ ಜಾಸ್ತಿ ಆಗ್ತಾಯಿತ್ತು, ಅದರಿಂದ ಇದನ್ನು ತೊಗೊಂಡಿದ್ದೀನಿ. ಸೊ ಒಂದು ಯೂಸ್ ಮಾಡ್ತಾಯಿದ್ದೀನಿ. ಇದು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ, ನಿಜಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಸೋಪು. ಸೊ ಅದಾಗಿದ ನಂತರ ಇದು ಬಂದುಬಿಟ್ಟು ರೈಸ್ ವಾಟರ್ದು. ಸೊ ರೈಸ್ ವಾಟರ್ ಜೊತೆಗೆ ಇದಕ್ಕೆ ರೋಸ್ ಪೆಟಲ್ಸ್ನ ಯೂಸ್ ಮಾಡಿದ್ದಾರೆ, ಹಾಗಾಗಿ ಇದು ಈ ಕಲರ್ ಬಂದಿದೆ, ಪಿಂಕ್ ಕಲರಲ್ಲಿ ಬಂದಿದೆ. ರೋಸ್ ಪೆಟಲ್ಸ್ ಯೂಸ್ ಮಾಡಿರೋದ್ರಿಂದ ರೈಸ್ ವಾಟರ್ ಕೂಡ ಅಷ್ಟೇ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು, ಹಾಗೆ ಒಳ್ಳೆ ಬ್ರೈಟ್ನೆಸ್ ಕೊಡುತ್ತೆ. ಹಾಗೆಯೇ ರೈಸ್ ವಾಟರಿಂದ ಪಿಂಪಲ್ಸ್ ಕಂಟ್ರೋಲ್ ಆಗುತ್ತೆ, ಒಳ್ಳೆ ಬೇಗ ಸುಕ್ಕು ಬರುತ್ತೆ ಅಂತ ಹೇಳ್ತಾರಲ್ವ, ಆ ಥರ ಏನೂ ಬರೋದಿಲ್ಲ. 100% ಇವೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋದ್ರಿಂದ
ಒಳ್ಳೆ ರಿಸಲ್ಟ್ ಇದರಿಂದ ಇದೆ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಪ್ರಾಡಕ್ಟ್ ಯೂಸ್ ಮಾಡಿದ ನಂತರ ಬೇರೆ ಪ್ರಾಡಕ್ಟ್ ನಮಗೆ ಬೇಕು ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ನನಗಂತೂ ಈಗ ಇದಕ್ಕೆಲ್ಲ ಫ್ಯಾನ್ ಆಗಿಬಿಟ್ಟಿದ್ದೀವಿ ಮನೇಲಿ ಎಲ್ಲರೂ ಕೂಡ. ಈವನ್ ಇದರಲ್ಲಿ ನೀಮ್ ಆ್ಯಂಡ್ ಲೆಮನ್ ಸೊ ಇದು ಏನು ಎಲೆ ಕೂಡ ಲೀಫ್ಗಳನ್ನು ಕೂಡ ಯೂಸ್ ಮಾಡಿದ್ದಾರೆ ಕೆಲವೊಂದು ಸೋಪ್ಗಳಲ್ಲಿ. ಸೊ ಅದು ಕೂಡ ಈ ಬೇಸಿಗೆಗೆ ಸೆಕೆಗೆ ಬೆವರು ಬರದೇ ಇರೋ ಥರ ಇದು ಕಂಟ್ರೋಲ್ ಮಾಡುತ್ತೆ, ಅದಕ್ಕೋಸ್ಕರ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಗಳು ನಿಮಗೂ ಕೂಡ ಯಾರಿಗಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ. ನಿಮಗೆ ಬೇಕು ಬುಕ್ ಮಾಡ್ಕೊಳ್ಬೇಕು ಅಂತಂದರೆ ಕೂಡ ಕಮೆಂಟ್ ಮಾಡಿ, ನಾನು ನಂಬರ್ನ ಕೊಡ್ತೀನಿ. ಆ ನಂಬರ್ಗೆ ನೀವು DM ಮಾಡಿದರೆ ಸಾಕು. ಇಲ್ಲ ನನ್ನ ಒಂದು ಕ್ಯೂಟ್ ಕನ್ನಡ ಫ್ಯಾಮಿಲಿ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ಗೆ ನೀವು DM ಮಾಡಿದರೆ ನಾನು ಅಲ್ಲಿನ ನಿಮಗೆ ಬುಕ್ ಮಾಡಿಕೊಂಡು ತರಿಸ್ಕೊಡ್ತೀನಿ. ಸೊ ಯಾರಿಗಾದರೂ ಬೇಕಿದ್ದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಕಮೆಂಟ್ ಮಾಡಿ, DM ಮಾಡೋದು ಕೂಡ ಮರಿಬೇಡಿ. ಸೊ ತುಂಬಾ ಒಳ್ಳೆ ಪ್ರಾಡಕ್ಟ್ ಇದೆ, ಆಲ್ ಓವರ್ ಕರ್ನಾಟಕ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಬೇಕು ಅಂತಂದರೆ DM ಮಾಡೋದು ಕೂಡ ಮರಿಬೇಡಿ. ಸೊ ಇದೊಂದು ನಿಮಗೆ ಎಲ್ರಿಗೂ ಕೂಡ ತೋರಿಸೋಣ ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಇವತ್ತು ಟೈಮ್ ಬಂದಿದೆ, ಮಿಸ್ ಮಾಡ್ಕೋಬೇಡಿ. ಇದರಲ್ಲಿ ತುಂಬಾ ಇವರ ಒಂದು ಕಂಪ್ನಿನಲ್ಲಿ ತುಂಬಾ ಪ್ರಾಡಕ್ಟ್ಸ್ಗಳನ್ನು ಅವರು ಕಸ್ಟಮೈಸ್ ಮಾಡಿಕೊಡ್ತಾ ಇದ್ದಾರೆ. ಹೇರ್ ಆಯಿಲ್ ಆಗಿರ್ಬೋದು, ಹಾಗೆ ಶಾಂಪೂ ಆಗಿರ್ಬೋದು, ಲಿಪ್ ಬಾಮ್ ಆಗಿರ್ಬೋದು, ಅಮೃತಾಂಜನ್ ತಲೆನೋವಿಗೆ ಅಮೃತಾಂಜನ್ ಆಗಿರ್ಬೋದು, ಹಾಗೆ ಹರ್ಬಲ್ ಶಾಂಪೂ ಆಗಿರ್ಬೋದು, ಹಾಗೆ ಹರ್ಬಲ್ ಮೆಹಂದಿ ಪೌಡರ್, ನಾವೇನು ಹೊರಗಡೆಯಿಂದ ಕಲರ್ ಪೌಡರ್ ಹೆನ್ನಾ ಪೌಡರ್ ಏನು ತೊಗೊಂಡು ಬಂದು ತಲೆಗೆ ಅಪ್ಲೈ ಮಾಡ್ತೀವಲ್ವ, ಅದ್ರ ಬದಲಾಗಿ ಅವರು ಮನೆಯಲ್ಲೇ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಸೊ ಅದು ಕೂಡ ಇದೆ, ಅವೈಲೇಬಲ್ ಇದೆ. ನಿಮಗೆ ಯಾವ್ದು ಬೇಕು ಅಂತ ಹೇಳಿದರೆ ಅದನ್ನು ರೆಡಿ ಮಾಡಿಕೊಡ್ತಾರೆ. ಇವನ್ ನೈಟ್ ಕ್ರೀಮ್ ಇದೆ, ಲಿಪ್ ಬಾಮ್ ಇದೆ, ಇವೆಲ್ಲ ಪ್ರಾಡಕ್ಟ್ಸ್ ಅವ್ರ ಹತ್ರ ಇದೆ. ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಎಲ್ಲ ಅಡುಗೆನೂ ಆಯಿತು, ಎಲ್ಲರೂ ಸರಿಯಾಗಿ ಊಟ ಮಾಡಿಕೊಂಡು, ಅದರಲ್ಲೂ ಕೂಡ ಹಬ್ಬದ ಊಟ ಇತ್ತಲ್ವ, ಚೆನ್ನಾಗಿ ಎಲ್ಲರೂ ಊಟ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ಕೂತಿದ್ವಿ ಹಾಗೇ ಸ್ವಲ್ಪ ಮಕ್ಕಳನ್ನ ಮಲಗಿಸೋಣ ಅಂದರೆ ಇವ್ರು ಮಲಗಲೇ ಇಲ್ಲ. ಹಾಗೆ TV ನೋಡ್ತಾ ಏನಾದರೂ ಸ್ವಲ್ಪ ಮಾತಾಡ್ತಾ ಕೂತಿದ್ವಿ. ಆವಾಗ ನಮ್ಮ ಸಮನ್ವಿದು ಒಂದು ಡ್ರೆಸ್ಸು ಈಗ ಡೈಲಿ ವೇರ್ಗೆ ಅಂತಲೇ ಆರ್ಡ್ರ್ ಹಾಕಿದ್ದೆ, ಟೀ ಶರ್ಟು, ಅದು ಕೂಡ ಬಂತು. ಅದನ್ನು ಸಮನ್ವಿ ನಾನೇ ಓಪನ್ ಮಾಡಬೇಕು, ನಂದದು ಅಂತ ಹೇಳ್ಬಿಟ್ಟು ಅವಳು ಅದನ್ನು ತೊಗೊಂಡು ಓಪನ್ ಮಾಡ್ತಾ ಇದ್ದಾಳೆ. ನೋಡಿ, ಇದು ಪ್ಯಾಕ್ ಆಫ್ 5 ಬಂದಿದೆ. ಟೀ ಶರ್ಟ್ ತುಂಬಾ ಚೆನ್ನಾಗಿದೆ, ಅಫೋರ್ಡೇಬಲ್ ಪ್ರೈಸಲ್ಲಿ ಇದೆ ಇದು. ಸೊ ಅವಳೇನೆ ಓಪನ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಆ ಒಂದು ಪ್ಯಾಟರ್ನ್ ಎಲ್ಲದು ಕೂಡ ಚೆನ್ನಾಗಿದೆ. ಈ ಥರ ಟೀ ಶರ್ಟ್ಗಳು ಈ ಒಂದು ಸಮ್ಮರಲ್ಲಿ ಕಾಟನ್, ಅದರಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಹಾಕೋದ್ರಿಂದ ತುಂಬ ಕಂಫರ್ಟಾಗಿ ಕೂಡ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಟೀ ಶರ್ಟ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ. ಅವಳೇನೆ ಓಪನ್ ಮಾಡಿ ತೋರಿಸ್ತಾ ಇದ್ದಾಳೆ. ನೋಡಿ, ಒಂದು ಪಿಂಕ್ ಕಲರ್ ಇದೆ, ಇದು ನೆಕ್ಸ್ಟು ಬಂದುಬಿಟ್ಟು ಡಾರ್ಕ್ ಬ್ಲೂ ಅಲ್ಲಿ ಇದೆ, ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಯೆಲ್ಲೋ ಕಲರ್ ಇದೆ. ಅದನ್ನು ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡಿ ಜೊತೆಗೆ ರೋಲ್ ಮಾಡಿ ಒಂದು ಪ್ಯಾಕೆಟಲ್ಲಿ ಹಾಕ್ಕೊಟ್ಟಿದ್ದಾರೆ. ತುಂಬ ಪುಟ್ಟದಾಗಿ ಪ್ಯಾಕೆಟ್ನ ಮಾಡಿ ಕಳಿಸಿದ್ದಾರೆ. ನಾನು ಹಾಕಿರೋದು 5 ಟೀ ಶರ್ಟು, ಇಷ್ಟು ಚಿಕ್ಕದಾಗಿ ಬಂದಿದೆ ಅಲ್ಲ, ಎಲ್ಲಿ ನಾನು ಮೋಸ ಹೋಗ್ಬಿಟ್ಟೆ, ಒಂದೇ ಟೀ ಶರ್ಟ್ ಕೊಟ್ಟಿದ್ದಾರೇನೋ ಅಂತ ಅಂದ್ಕೊಂಡೆ. ಬಟ್ ಈ ರೀತಿ ಅವರು ಸ್ಪೈರಲ್ ಥರ ಅದನ್ನು ಎಲ್ಲ ರೋಲ್ ಮಾಡಿ ಕೊಟ್ಟಿರೋದ್ರಿಂದ ತುಂಬ ಚಿಕ್ಕದು ಅನ್ನಿಸ್ತು. ನೋಡಿ ಯಾವ ರೀತಿ ಇದೆ, ಯೆಲ್ಲೋ ಕಲರು. ನೆಕ್ಸ್ಟು ಬಂದುಬಿಟ್ಟು ಪಿಂಕ್, ಲೈಟ್ ಪಿಂಕು. ಈ ಥರ ಟೀ ಶರ್ಟೇ ಜಾಸ್ತಿ ಅವಳು ಇಷ್ಟಪಡೋದು. ಆಲ್ಮೋಸ್ಟ್ ಅವಳ ಹತ್ರ ಇರೋದೇ ಇದೇ ಥರ ಟೀ ಶರ್ಟ್ಗಳೇ. ಎಲ್ಲೇ ಹೋದರೂ ನಾನು ಲೈಕ್ ಮಾಡೋದು ಇದೇ ಥರ ಟಿ ಶರ್ಟು, ಅದರಲ್ಲೇ ಅವರು ಕಂಫರ್ಟ್ ಆಗಿರ್ತಾರೆ. ಬೇರೆ ಡ್ರೆಸ್ಸಸ್ ಅಂತ ಅಂದರೆ ಅವ್ರಿಗೆ ಇಷ್ಟನೇ ಆಗೋದಿಲ್ಲ. ಏನೋ ಅಕೇಶ್ನಲ್ಲಿ ಬೇಕಾಗುತ್ತೆ, ಫಂಕ್ಷನ್ಗಳಿಗೆ ಅಥವಾ ಯಾವುದಾದ್ರೂ ಇವೆಂಟ್ಗಳಿಗೆ ಬೇಕಾಗುತ್ತೆ ಅಂತ ಅವಾಗೊಂದು ಫ್ರಾಕು, ಬೇರೆ ಏನಾದರೂ ಟ್ರೆಂಡಿಂಗು ಫ್ಯಾಷನೇಬಲ್ ಇರೋವಂಥ ಡ್ರೆಸ್ಸಸ್ನ ತೊಗೊಳ್ಳೋದು, ಇಲ್ಲ ಅಂದರೆ ಡೈಲಿ ವೇರ್ಗೆ ಇದೇನೆ. ಸೊ ಇವಳಿಗೆ ಈ ಥರ ಎಷ್ಟಿದ್ರೂ ಕಡಿಮೆನೇ, ಹಾಗಾಗಿ ಮತ್ತೆ 5 ಇದ್ದರೂ ಕೂಡ ಕಡಿಮೆನೇ ಅನ್ನೋ ಥರ ಆಗುತ್ತೆ ಇನ್ನು ಮುಂದೆ ಕೂಡ. ಸೊ ಈಗ ಅದು ನೋಡಿದ ಕೂಡಲೇ ನಾನು ಹಾಕ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಒಂದು ಹಾಕ್ಕೊಂಡೇ ನಿಂತಿದ್ದಾಳೆ, ತೋರಿಸ್ತಿದ್ದಾಳೆ. ನೋಡಿ, ತೋರ್ಸಮ್ಮ ಅಂತ ಹೇಳಿದರೆ ಆ ಕಡೆ ತಿರುಗಿ ತೋರಿಸ್ತಿದ್ದಾಳೆ, ಅದಕ್ಕೆ ಈ ಕಡೆ ತಿರುಗಿ ತೋರ್ಸಮ್ಮ ಅಂತ ಹೇಳಿದ್ವಿ. ಸೊ ಚೆನ್ನಾಗಿಯೇ ಇದೆ. ನಿಮಗೆ ಬೇಕಂದರೆ ಹೇಳಿ, ಕಮೆಂಟ್ ಮಾಡಿ, ನಾನು ಅದರದ್ದು ಲಿಂಕ್ ಬೇಕಾದರೆ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಸೊ ಅದಾಗಿದ್ದ ನಂತರ ನಮಗೆ ಎಲ್ರಿಗೂ ಕೂಡ ಸ್ವಲ್ಪ ಟೈಮ್ ಪಾಸ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು, ಅದರಲ್ಲೂ ಕೂಡ ಪ್ರತೀಕ್ಷಾ ಬೇರೆ ಬಂದಿದ್ದಾಳಲ್ವ, ಅವಳಿಗೆ ಸ್ವಲ್ಪ ಇಲ್ಲಿ ಅವಳನ್ನ ಹೇಗಾದರೂ ಮಾಡಿ ಎಂಟರ್ಟೈನ್ ಮಾಡಬೇಕು, ಇಲ್ಲ ಅಂತಂದರೆ ಅವಳಿಗೆ ಟೈಮ್ ಪಾಸ್ ಆಗೋಲ್ಲ, ಹೊಸ ಜಾಗ ಆಗಿಬಿಡುತ್ತಲ್ವ, ಸೈಲೆಂಟಾಗಿ ಕೂತ್ಬಿಡ್ತಾಳೆ ಅವಳು. ಅದಕ್ಕೋಸ್ಕರ ಅವಳು ಸೈಲೆಂಟಾಗಿ ಕೂರ್ತಾಳೆ ಅಂತ ಹೇಳ್ಬಿಟ್ಟೆ ಅವಳನ್ನ ನಮ್ಮ ಜೊತೆ ಮಿಂಗಲ್ ಮಾಡ್ಕೊಳ್ಳೋದಕ್ಕೆ ಅಂತ
ಈ ಥರ ಆ್ಯಕ್ಟಿವಿಟೀಸ್ನ ಹಾಕ್ಕೊಂಡು, ಅದರಲ್ಲೂ ಕೂಡ ನಮ್ಮ ಮಕ್ಕಳು ಕೂಡ ಮನೆಯಲ್ಲೇ ಇರೋದ್ರಿಂದ ಅವ್ರಿಗೂ ಕೂಡ ಗಮನ ಕೊಡಬೇಕು. ಇಲ್ಲ ಅಂತಂದರೆ ಅವರು ಮೊಬೈಲ್ಗೆ ಅಡಿಕ್ಟ್ ಆಗ್ತಾರೆ. ಬೇರೆ ಪದೇ ಪದೇ ಓದು ಬರಿ ಅಂದರೂ ಕೂಡ ಆಗಲ್ಲ. ಇವನ್ ಹೊರ್ಗಡೆ ಬಿಸಿಲಿರೋದ್ರಿಂದ ಎಲ್ಲೂ ಆಟ ಆಡೋಕ್ಕೂ ಕಳ್ಸೋದಕ್ಕಾಗಲ್ಲ. ಹಾಗಾಗಿ ಮನೆಯಲ್ಲೇ ಇಂಡೋರ್ ಗೇಮ್ಸ್ ಥರ ಹೊಸ ಹೊಸ ಆಟಗಳನ್ನು ನಾವೆಲ್ಲ ನಮ್ಮ ಒಂದು ಚೈಲ್ಡ್ಹುಡ್ ಡೇಸಲ್ಲಿ ಏನು ಆಟ ಆಡಿದ್ವಿ ಅದೆಲ್ಲ ದಿನ ಒಂದೊಂದು ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಇದು ಒಂದು ಬಂದುಬಿಟ್ಟು ಹಳ ಗುಣಿ ಮಣೆ ಅಂತ ಆಟ. ಸೊ ಇದನ್ನು ಹಿಂದಿನ ಕಾಲದಲ್ಲಿ ಈಗ ನಾವು ಚೌಕಾಬಾರ ಹೇಗೆ ಆಡ್ತೀವಿ ಹಾಗೆ ಬೇರೆ ಬೇರೆ ಏನು ಆಟ ಆಡ್ತಿದ್ವಲ್ವ, ಅದೇ ಥರ ಇದನ್ನು ಕೂಡ ಹಳಗುಣಿ ಮಣೆ ಆಟ ಅಂತ ಆಡ್ತಾಯಿದ್ರು. ಸೊ ಇಲ್ಲಿ ನಾನು ಆ ಕಡೆ 5 ಈ ಕಡೆ 5 ನಾವು ಮಣ್ಣಲ್ಲಿ ತೋಡ್ಬಿಟ್ಟು ಆಟ ಆಡ್ತಾಯಿದ್ವಿ ಇದನ್ನು. ಸೊ ಆ ಥರ ಮಣ್ಣಲ್ಲಿ ತೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ನಾನು ಈ ರೀತಿ ಸರ್ಕಲ್ ಹಾಕಿದ್ದೀನಿ ಒಂದು ಪೆನ್ಸಿಲಿಂದ ಹಾಕಿಬಿಟ್ಟು ಒಂದೊಂದು ಓಲಲ್ಲಿ ಕೂಡ ಇದೊಂದು ಸರ್ಕಲ್ಸಲ್ಲಿ 5 ಬೀಡ್ಸ್ ನಾವು ಏನಾದರೂ ಹಾಕ್ಕೊಳ್ಬೋದು. ಹುಣಸೆ ಬೀಜ ಹಾಕ್ಕೋಬೋದು, ಅಥವಾ ನಾವು ಆ ಟೈಮಲ್ಲಿ ಬಳೆ ಚೂರು ಹಾಕ್ಕೊಳ್ತಾ ಇದ್ವಿ. ಇಲ್ಲ ಅಂತಂದರೆ ಸ್ಟೋನ್ಸ್ಗಳನ್ನೇ ಕಲೆಕ್ಟ್ ಮಾಡ್ತಾಯಿದ್ವಿ ಅಷ್ಟಷ್ಟು. ಇಲ್ಲ ಅಂತಂದರೆ ಸೀತಾಫಲ ಬೀಜ ಬರುತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ವಿ. ಆ ಥರದ್ವೆಲ್ಲ ಕಲೆಕ್ಟ್ ಮಾಡಿಕೊಂಡು ಏನೋ ಒಂದು ಜಸ್ಟ್ ಒಂದು ಥಿಂಗ್ ಅನ್ನೋ ಥರ ಹಾಕ್ಕೊಳ್ತಾ ಇದ್ವಿ. ಈಗ ನನಗೆ ಮನೆಯಲ್ಲಿ ಈ ಥರ ಆಟ ಆಡಲಿಕ್ಕಂತಲೇ ನಾನು ಈ ಸ್ಟೋನ್ಸ್ ಪೆಬಲ್ಸ್ ಏನು ಬರುತ್ತಲ್ವ ಅದನ್ನು ತೊಗೊಂಡಿದ್ದೆ. ಸೊ ಜಾಸ್ತಿನೇ ಇತ್ತು, ಅದನ್ನೇ ತೊಗೊಂಡು ಆಟ ಆಡ್ತಾಯಿದ್ವಿ. ಏನಪ್ಪ ಅಂತಂದರೆ ಈಗ ಯಾವುದಾದ್ರೂ ಒಂದು ಮನೆಯಿಂದ ಶುರು ಮಾಡಿಕೊಂಡು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಆಟ ಆಡ್ಕೊಳ್ಬೇಕು. ಒಂದು ಮನೆಯಿಂದ ಶುರು ಮಾಡಿಕೊಂಡು ಈ ರೀತಿ ಒಂದೊಂದಾಗಿಯೇ ಸ್ಟೋನ್ಗಳನ್ನು ಹಾಕ್ಕೊಂಡು ಹೋಗಬೇಕು. ಯಾವ ಮನೆ ಖಾಲಿ ಆಗುತ್ತೋ ನಾವು ಹೀಗೆ ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋಗಬೇಕು. ನಾನು ಹಾಕ್ತಾ ಬಂದಲ್ವ ಆ ರೀತಿ. ಬೇಕಾದರೆ ಪಾಸ್ ಮಾಡಿ ಮತ್ತೆ ರಿಪೀಟ್ ಹೋಗಿ ನೋಡಿ ನಾನು ಯಾವ ರೀತಿ ಆಟ ಆಡಿದೆ ಅಂತ ಗೊತ್ತಾಗುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡೋ ಇದರಲ್ಲಿ ಸ್ವಲ್ಪ ತಪ್ಪಾಗಿದೆ ನಾನು ವಿಡಿಯೋ ಮಾಡ್ತಾ ಇರುವಾಗ, ಅದಕ್ಕೆ ಮತ್ತೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ಸೊ ನಾನು ಈ ರೀತಿ ಹಾಕ್ಕೊಂಡು ಬಂದಾಗ ನೆಕ್ಸ್ಟ್ ಏನಾಯಿತು, ಎಲ್ಲಿ ಮನೆ ಖಾಲಿ ಇತ್ತೋ ಆ ಮನೆಯನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಏನಿರುತ್ತಲ್ವ, ನೆಕ್ಸ್ಟ್ ಮನೆಯಲ್ಲಿ ಎಷ್ಟು ಕಾಳುಗಳಿರುತ್ತೋ ಅದೆಲ್ಲ ಕಾಳುಗಳು ನಾನು ಗೆದ್ಕೊಂಡಿರೋದು ಅಂತ ಹೇಳ್ಬಿಟ್ಟು ಅದನ್ನು ತಗೊಳ್ಳೋದು. ಅಲ್ಲಿಗೆ ನನ್ನ ಆಟ ಮುಗಿಯುತ್ತೆ. ನೆಕ್ಸ್ಟ್ ಅಪೋಸಿಟ್ ಅವ್ರಿಗೆ ಅದನ್ನು ಬಿಟ್ಕೊಡ್ಬೇಕು. ಅವರು ಅದೇ ಥರ ಆಡ್ತಾರೆ. ಈಗ ನನ್ನ ಮಗ ಆಡಿದ್ನಲ್ವ ಈ ರೀತಿ, ಅವನು ಕೂಡ ಒಂದು ಮನೆಯಿಂದ ಶುರು ಮಾಡ್ಕೊಳ್ತಾನೆ. ನೆಕ್ಸ್ಟ್ ಅದಕ್ಕೆ ಲಾಸ್ಟಲ್ಲಿ ಒಂದು ಸ್ಟೋನ್ ಉಳಿದು ಖಾಲಿ ಯಾವ ಮನೆ ಉಳಿದಿರುತ್ತೋ ಆ ಮನೆಯಲ್ಲಿ ಇರೋವಂಥ ಕಾಯಿನ್ಗಳು ಅಥವಾ ಏನೇ ತೊಗೊಂಡಿರಲಿ ಬೀಡ್ಸು ಅವೆಲ್ಲವೂ ಕೂಡ ನಮ್ಮದಾಗಿರುತ್ತೆ. ಅಷ್ಟು ನಾವು ಗೆದ್ಕೊಂಡಿರೋದು ಅನ್ನೋ ಥರ ಹಾಕ್ಕೊಳ್ಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಆಡ್ತಾ ಎಲ್ಲರೂ ಗೆದ್ಕೊಂಡಿರೋ ಅಂಥದ್ದರಲ್ಲಿ ಯಾರು ತುಂಬ ಕಡಿಮೆಯಾಗಿ ಗೆದ್ಕೊಂಡಿರ್ತಾರೋ ಸ್ಟೋನ್ಗಳನ್ನು ಅವ್ರ ಹತ್ರ ಎಷ್ಟು ಕಾಯಿಗಳಿರುತ್ತೋ ಅಷ್ಟಷ್ಟು ಕಾಯಿಗಳನ್ನು ಉಳಿದವರು ಕೂಡ ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಅದನ್ನು ಕಂಟಿನ್ಯೂ ಆಗಿ ಆಟ ಆಡ್ಕೊಳ್ಬೇಕು. ಈ ರೀತಿ ಆಡ್ತಾ ಒಬ್ಬರು ಮಾತ್ರ ಏನೋ ಪಾಪರ್ ಹಾಕ್ತಾರೆ. ಅಂದರೆ ಅವರು ಕಂಪ್ಲೀಟಾಗಿ ಏನೂ ಇಲ್ಲದೆ ಇರೋ ರೀತಿ ಆಗ್ತಾರೆ, ಸೋತೋಗ್ತಾರೆ. ಸೊ ಅಲ್ಲಿವರೆಗೂ ಕೂಡ ಈ ಗೇಮ್ನ ಆಟ ಆಡ್ತಾನೇ ಇರಬೇಕು. ಸೊ ಈ ಕಡೆ ಒಂದು ಗ್ರೂಪಾಗಿ ನಾನು ಯಜಮಾನ್ರು, ಇನ್ನೊಂದು ಗ್ರೂಪಲ್ಲಿ ನಮ್ಮ ಸಾತು ಮತ್ತು ನಮ್ಮ ಪ್ರತೀಕ್ಷಾ ಇಬ್ಬರು ಆಡ್ತಾಯಿದ್ರು. ಈ ರೀತಿ ಗೇಮ್ನ ಆಡ್ಕೊಳ್ತಾ ಇದ್ವಿ ನಾವು. ಸೊ ಇಬ್ಬಿಬ್ಬರು ಕೂಡ ಆಡ್ಬೋದು ಅಥವಾ ಒಬ್ಬೊಬ್ಬರು ಕೂಡ ಆಡ್ಬೋದು. ಸೊ 2 ಟೀಮ್ ಥರ ಮಾಡಿಕೊಂಡು ಇದನ್ನು ಆಟ ಆಡ್ಕೊಳ್ತಾರೆ. ಹಾಗೆ ಈ ರೀತಿ ನಾವು ಕೌಂಟ್ ಮಾಡಿಕೊಂಡು ಆಟ ಆಡುವಾಗ ತುಂಬಾ ಕೇರ್ಫುಲ್ಲಾಗಿರಬೇಕು. ಅಪೋಸಿಟ್ ಟೀಮ್ ಅವರು ಎಲ್ಲಿ ಗೆದ್ದುಬಿಡ್ತಾರೆ ಅನ್ನೋ ಥರ ಯೋಚನೆ ಮಾಡ್ಕೊಳ್ಬೇಕು. ಅಥವಾ ಅಪೋಸಿಟ್ ಟೀಮ್ ಅವ್ರಿಗೆ ಯಾವ ರೀತಿಯಾಗಿ ಬರದೇ ಇರೋ ಥರ ನಾವು ಅವ್ರನ್ನ ಆಟ ಆಡಿಸ್ಬೇಕು ಅನ್ನೋದು ಒಟ್ಟಿನಲ್ಲಿ ನಾವು ಮೈಂಡ್ಗೆ ಒಂದು ಗೇಮ್ನ ಕೊಡಬೇಕು ಇಲ್ಲಿ. ಸೊ ನಾವು ಕೂಡ ಯಾವ ರೀತಿ ಆಟ ಆಡಿಕೊಂಡ್ರೆ ಈ ಥರ ಬಂದರೆ ಹೇಗೆ ಬೀಡ್ಸ್ ಸಿಗುತ್ತೆ, ಈ ಥರ ಬಂದರೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಎಲ್ಲಿಯಾದರೂ ನಾವು ಆಡ್ಬೋದು. ಸೊ ಆ ರೀತಿಯಾಗಿ ನಾವು ಆಟವನ್ನು ಆಡ್ಕೊಳ್ಬೋದು. ಈಗ ಅಲ್ಲಿ ಆಟ ಮುಗಿದಿದ ನಂತರ ಅಲ್ಲಿ ಕಾಯಿಗಳು ಹಾಕಿದ ನಂತರ 2 ಮನೆ ಗ್ಯಾಪ್ ಇದ್ದರೂ ಕೂಡ ಆ 2 ಮನೆ ಆಗಿದ ನಂತರ ಎಷ್ಟು ಕಾಯಿಗಳಿರುತ್ತೋ ಆ ಕಾಯಿಗಳನ್ನು ತೊಗೊಳ್ಬೋದು. ಈ ರೀತಿ ಕಂಪ್ಲೀಟಾಗಿ ಆಟ ಆಡ್ಬೋದು. ಇಲ್ಲಿ 2 ಮನೆ ಖಾಲಿ ಇತ್ತು, ಅದಾಗಿದ ನಂತರ ಒಂದೇ ಒಂದು ಕಾಯಿ ಇತ್ತು, ಅದು ನಮ್ಮ ಮನೆಯವರು ಎತ್ಕೊಂಡು ನೋಡಿರ್ಬೋದು ನೀವು. ಸೊ ಆ ರೀತಿ ಈಗ ನಾನು ದೊಡ್ಡ ಕಾಯಿಯನ್ನೇ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಆಗಿ ಎಲ್ಲ ಮನೆಗಳಿಗೂ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ಈಗ ಖಾಲಿ ಇದ್ದಿದ್ದ ಮನೆಯಿಂದ 2 ಖಾಲಿ ಇತ್ತು, ಅದ್ರ ಮುಂದಿಂದು ಏನಿತ್ತಲ್ವ ಕಾಯಿಗಳು ಅದೆಲ್ಲ ನಾನು ಗೆದ್ಕೊಂಡಿರೋದು ಅಂತ ತಕ್ಕೊಂಡೆ. ಈ ರೀತಿ ಖಾಲಿ ಆಗೋವರೆಗೂ ಕೂಡ ಆಟ ಆಡಬೇಕು. ಸೊ ಆ ಕಡೆ ಅಪೋಸಿಟ್ ಟೀಮವರು ಅವ್ರ ಮನೆಯಲ್ಲಿರುವಂಥ ಕಾಯಿಗಳನ್ನು ಮಾತ್ರ ತೊಗೊಂಡು ಆಟ ಆಡಬೇಕು. ನಮ್ಮ ಮನೆಯಲ್ಲಿರುವಂಥ ಕಾಯಿಗಳನ್ನು ಅವರು ತೊಗೊಳ್ಳೋ ಹಾಗಿಲ್ಲ. ಸೊ ಈ ರೀತಿ ಆಡ್ಕೊಂಡು ಬಂದು ಅವರು ಫೈನಲಾಗಿ
ತಮಗೆ ಎಷ್ಟು ಬರುತ್ತೋ ಅಷ್ಟನ್ನು ತೊಗೊಳ್ಳೋದು. ಸೊ ಲಾಸ್ಟಲ್ಲಿ ಯಾರು ಪಾಪರಾಗ್ತಾರೆ ಅಂತ ನೋಡುವಂಥದ್ದು. ಇಲ್ಲ ಪಾಪರಾಗದೇ ಇದ್ದರೆ ಹಾಗೆ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಪಾಪರಾಗೋವರೆಗೂ ಕೂಡ ಸಾಕಾಯಿತು ಅಂತಂದರೆ ಅಲ್ಲಿಗೆ ಬಿಡ್ಬೋದು. ಆದರೆ ಈ ಗೇಮ್ ಬೇಗ ಮುಗಿಯೋದಿಲ್ಲ, ಬಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಜೊತೆಗೆ ತುಂಬ ಫನ್ನಿಯಾಗೂ ಇರುತ್ತೆ, ತುಂಬ ಚೆನ್ನಾಗಿ ಟೈಮ್ ಪಾಸ್ ಕೂಡ ಆಗುತ್ತೆ. ಸೊ ಹಾಗಾಗಿ ಇದನ್ನು ಈ ರೀತಿ ಬೇಸಿಗೆ ರಜೆಗಳಲ್ಲಿ ನಮಗೆ ಸಿಗುವಂಥ ಟೈಮ್ನ ಮಕ್ಕಳೊಂದಿಗೆ ಸ್ಪೆಂಡ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅಂತ ನೀವು ಕೂಡ ನಿಮ್ಮ ಮಕ್ಕಳ ಜೊತೆ ಇಂಥ ಆಟಗಳನ್ನು ಆಡ್ಕೊಂಡು ನೋಡಿ. ತುಂಬಾ ಒಳ್ಳೆಯದು, ಮಕ್ಕಳಿಗೂ ಕೂಡ ಒಳ್ಳೆಯ ಆಟ ಆಡಿಸಿದಾಗುತ್ತೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗೂ ಆಗುತ್ತೆ. ನೋಡಿ ಇವಾಗ ಅವ್ರ ಮನೆಯಲ್ಲಿ ಎಷ್ಟು ಕಾಯಿಗಳಿತ್ತೋ ಅಷ್ಟು ಕಾಯಿಗಳದ್ದು ಈಗ ಲಾಸ್ಟಲ್ಲಿ ಅವ್ರ ಮನೆಯಲ್ಲಿ ಎಲ್ಲ ಕಾಯಿಗಳು ಖಾಲಿ ಆಯಿತು ಅಂತಂದರೆ ನಮ್ಮ ಮನೆಯಲ್ಲಿ ಉಳಿದಿರೋ ಎಲ್ಲ ಕಾಯಿಗಳು ನಮ್ಮದಾಗುತ್ತೆ. ಅವ್ರ ಮನೆ ಖಾಲಿ ಆಯಿತು ಅಂತಂದರೆ ಅವ್ರಿಗೇನೂ ಇಲ್ಲ ಅಂತ ಅರ್ಥ. ನಮ್ಮ ಮನೆಯಲ್ಲಿ ಎಷ್ಟು ಉಳಿದಿರುತ್ತೋ ಅದೆಲ್ಲ ಕಾಯಿಗಳು ನಮ್ಮದೇ ಆಗುತ್ತೆ. ಈ ರೀತಿ ಈ ಆಟವನ್ನು ಆಡ್ಕೊಳ್ಳುವಂಥದ್ದು. ಸೊ ಈ ರೀತಿ ಕಂಪ್ಲೀಟಾಗಿ ನಾನು ಡೀಟೇಲ್ನ ಕೊಟ್ಟಿದ್ದೀನಿ. ನೀವು ಕೂಡ ಯಾರೆಲ್ಲ ಈ ಆಟಗಳನ್ನು ಆಡಿದ್ದೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆಲ್ಲ ಈ ಆಟ ಗೊತ್ತು ಅಂತ ಹೇಳ್ಬಿಟ್ಟು, ಅಥವಾ ಈ ಆಟಕ್ಕೆ ನೀವು ಏನಂತ ಹೆಸರು ಕರಿತೀರಿ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಕೂಡ ಗೊತ್ತಾಗುತ್ತೆ. ನಮ್ಮ ಕಡೆ ಮಾತ್ರ ಇದನ್ನು ಆಲಗುಣಿಮಣೆ ಅಂತ ಆಟ ಆಡ್ತಾಯಿದ್ವಿ. ಸೊ ಈ ರೀತಿ ನಿಮ್ಮ ಒಂದು ಟೈಮ್ನ ಈ ಒಂದು ಬೇಸಿಗೆ ರಜೆನಲ್ಲಿ ಮಕ್ಕಳ ಜೊತೆಗೆ ಇಂಥ ಆಟಗಳ ಮುಖಾಂತರ ಆಡೋದ್ರಿಂದ ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ಆಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಹೇಗಿತ್ತು ಈ ಗೇಮ್ ನಾನೀಗ ಹೇಳ್ತಾ ಆಟ ಆಡ್ತಾ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ರೀತಿ ನಾವು ದಿನ ಒಂದೊಂದು ಆಟವನ್ನು ಮಕ್ಕಳ ಜೊತೆ ಆಡ್ತಾ ಕಲಿಸ್ತಾ ಇದ್ದೀವಿ. ಅವರು ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ಕಲಿತಾ ಇದ್ದಾರೆ. ಇದ್ರ ಜೊತೆಗೆ ಓದೋದು ಬರೆಯೋದು, ಹಾಗೆ ನಂದು ಟ್ಯೂಷನ್ ಕ್ಲಾಸು ಇದೆಲ್ಲ ಇದೆ. ಸೊ ಸ್ವಲ್ಪ ಮಿಡಲ್ ಟೈಮನ್ನು ಈ ಥರ ಗೇಮ್ಗಳ ಜೊತೆಗೆ ನಾವು ಕಳೀತಾ ಇದ್ದೀವಿ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ನಮ್ಮ ಪ್ರತೀಕ್ಷಾ ಬಂದಿರೋದ್ರಿಂದ ಸ್ವಲ್ಪ ಅವಳು ಕೂಡ ಯಾಕೋ ಈ ಕಡೆ ಇರೋದಕ್ಕೆ ಮನಸ್ಸಿಲ್ಲ ಅನ್ನೋ ಥರ ಸ್ವಲ್ಪ ಮೈಂಡೆಲ್ಲ ಊರ ಕಡೆ ಇಟ್ಕೊಂಡು ಕೂಡ್ತಾಯಿದ್ಲು. ಅದಕ್ಕೆ ಅವಳನ್ನು ಈ ರೀತಿ ಸ್ವಲ್ಪ ಮಿಂಗಲ್ ಆಗಮ್ಮ ನಮ್ಮ ಜೊತೆ, ಆ ಕಡೆ ಊರ ಕಡೆ ಗಮನ ಬಿಡು ಅಂತ ಹೇಳ್ಕೊಂಡು ಅವಳು ಕೂಡ ನಮ್ಮ ಜೊತೆ ಸೇರಿಸ್ಕೊಳ್ತಾ ಇದ್ವಿ. ಹೀಗೆ ಕಂಪ್ಲೀಟಾಗಿ ಮುಗಿತಾ ಇದೆ ನಮ್ಮ ದಿನಗಳು ಅಂತಲೇ ಹೇಳ್ಬೋದು. ಈ ಮಧ್ಯೆ ನನಗೆ ವೀಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ. ನನಗೂ ಕೂಡ ಇದೇ ರೀತಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಅದು ಬಿಟ್ಟು ನಾನು ವೀಡಿಯೋ ಮಾಡ್ಕೋತಾ ಕೂತ್ಕೊಂಡ್ರೆ ಇವ್ರು ಬರೀ ವೀಡಿಯೋ ಮಾಡ್ಕೋತಾ ಕೊಡ್ತಾರೆ, ತಮ್ಮದ್ರಲ್ಲಿ ಇರ್ತಾರೆ ಅಂತ ಅವಳಿಗೂ ಬೇಜಾರಾಗಬಾರ್ದಲ್ವ. ಅದಕ್ಕೆ ನಾನು ಯಾವುದೇ ರೀತಿಯಾದಂಥ ವೀಡಿಯೋಸ್ನ ಮಾಡ್ಕೋತಾ ಕೂಡ್ತಾ ಇಲ್ಲ. ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ಗಳನ್ನು ಆವಾಗವಾಗ ಸಾಧ್ಯವಾದಷ್ಟು ತೊಗೊಳ್ತಾ ಇದ್ದೀನಿ. ಸೊ ಅವಳ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಇದೆ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಆಟದ ಬಗ್ಗೆ. ನಾವಂತೂ ಈ ಆಟವನ್ನು ಮುಗಿತಾನೇ ಇಲ್ಲ, ಯಾರೂ ಪಾಪರಾಗ್ತಾ ಇಲ್ಲ, ಯಾರು ಕೂಡ ವಿನ್ ಆಗ್ತಾ ಇಲ್ಲ ಅನ್ನೋ ಥರ ಇತ್ತು. ಬಟ್ ನಮ್ಮ ಟೀಮಲ್ಲಿ ಇಬ್ಬರು ಕೂಡ ನಾವು ಆಟ ಆಡ್ಕೊಂಡು ಜಾಸ್ತಿಯಾಗಿಯೇ ಕಾಯಿಗಳನ್ನು ಗೆದ್ಕೊಂಡಿದ್ದೀವಿ. ಅವ್ರ ಕಡೆ ಸ್ವಲ್ಪ ಕಾಯಿಗಳು ಕಡಿಮೆ ಇದೆ. ನಾವಿಬ್ಬರು ಸಣ್ಣವರು ಅಂತ ಹೇಳ್ಬಿಟ್ಟು ನಮ್ಮ ಸಾತು, ಈ ಕಡೆ ನೀವಿಬ್ಬರು ಸೇರಿ ಪ್ಲ್ಯಾನ್ ಮಾಡಿ ನಮ್ಮನ್ನು ಸೋಲಿಸ್ತಿದ್ದೀರಿ ಅಂತ ಹೇಳ್ಬಿಟ್ಟು ಹಾಗೆ ಮಕ್ಕಳು ಸ್ವಲ್ಪ ಇದು ನಮ್ಮ ಹತ್ರನೂ ಕೂಡ ನಾವು ಚಿಕ್ಕವರಿದ್ದಾಗ ಹೀಗೆ ಕಿತ್ತಾಡ್ತಾ ಇದ್ವಲ್ವ. ಸೊ ನಮ್ಮ ಮಕ್ಕಳು ಅಂತ ಮಾಡಿಬಿಟ್ಟು ನಮಗೆ ಆಟ ಆಡಿಸ್ತೀರಿ, ನಮಗೇ ಸೋಲಿಸ್ತೀರಿ, ನಮಗೆ ಮೋಸ ಮಾಡ್ತೀರಿ, ಚೀಟಿಂಗ್ ಮಾಡ್ತೀರಿ ಅಂತ ಹೇಳ್ಕೊಂಡು ಹೀಗೆ ಕಾಲು ಎಳಿತಾ ಏನೋ ಒಂದು ಮಾತಾಡ್ಕೋತಾ ಕಳೆದಿರೋ ಆ ನೆನಪುಗಳಂತೂ ತುಂಬಾ ಸ್ಪೆಷಲ್ ಅಲ್ವಾ. ಸೊ ಯಾರಿಗೆಲ್ಲ ಈ ಆಟ ಆಡಿ ನಿಮ್ಮ ಒಂದು ಚೈಲ್ಡ್ಹುಡ್ ಡೇಸ್ ನೆನಪಾಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾವಂತರೂ ನನ್ನ ಫ್ರೆಂಡ್ಸ್ ಯಾರಾದರೂ ನೋಡ್ತಾ ಇದ್ದರೆ ನೀವು ಕೂಡ, ನಾವೆಲ್ಲ ಸೇರಿಬಿಟ್ಟು ಹೈಸ್ಕೂಲಲ್ಲಿ ತುಂಬ ಜನ ಈ ರೀತಿ ಆಟ ಆಡಿದ್ದು ಉಂಟು. ಆಲ್ಮೋಸ್ಟ್ ನಮಗೆ ಗೇಮ್ ಪಿರಿಯಡ್ ಏನಾದರೂ ಬಂತು ಅಂತಂದರೆ ಸಾಕು, ಫಸ್ಟು ಎಲ್ಲರೂ ಕೂಡ ಹೋಗ್ಬಿಟ್ಟು ನಮ್ಮ ಕಾಯಿನ್ಗಳೆಲ್ಲಿದೆ ಬಚ್ಚಿಟ್ಟು ಬರ್ತಾಯಿದ್ವಿ. ಒಂದು ಗಿಡದ ಸಂದಿನಲ್ಲಿ ಅಥವಾ ಗಿಡದ ತಳದಲ್ಲಿ ಬುಡದಲ್ಲಿ ಬಚ್ಚಿಟ್ಟು ಬರ್ತಾಯಿದ್ವಿ ನಾವು. ಸೊ ಯಾವಾಗ ಆ ಟೈಮ್ ಬಂತು ಓಡ್ಕೊಂಡು ಹೋಗಿ ಎಲ್ಲವನ್ನೂ ಕಿತ್ಕೊಂಡು ಫಸ್ಟ್ ಆಟ ಆಡೋಕ್ಕೆ ಶುರು ಮಾಡ್ತಾಯಿದ್ವಿ. ಒಂದು ಪೀರಿಯಡ್ ಪೂರ್ತಿ 45 ಮಿನಿಟ್ಸ್ ಟೈಮ್ ಕೊಟ್ಟರು ಕೂಡ ಜಸ್ಟ್ ಒಂದು 10 ಮಿನಿಟ್ಸು 15 ಮಿನಿಟ್ಸ್ ಅಷ್ಟೇ ನಮಗೆ ಟೈಮ್ ಕೊಟ್ಟಿದ್ದಾರೇನೋ ಅನ್ನಿಸೋಷ್ಟು ಟೈಮ್ ಹೋಗಿದ್ದೆ ಗೊತ್ತಾಗ್ತಿರ್ಲಿಲ್ಲ. ಆ ರೀತಿ ಆಟ ಆಡ್ಕೊಳ್ತಾ ಇದ್ವಿ.
ಸೊ ಎಲ್ಲಿ ನೋಡಿದ್ರು ಈ ರೀತಿ ನಾವು ಮಣ್ಣಲ್ಲಿ ಗಿಡದ ಬುಡಕ್ಕೆ ಮಣ್ಣಿಂದ ಕೆತ್ತಿ ಬಿಟ್ಟಿರ್ತಿದ್ವಿ, ಹೋಲ್ಗಳನ್ನು ಮಾಡಿ ಮಾಡಿ ಮಾಡಿ, ಇದು ನನ್ನ ಮನೆ, ಇದು ನನ್ನ ಮನೆ, ಇದು ನಾನು ತೋಡಿರೋದು, ಇದು ನಾನು ತೋಡಿರೋದು ಅಂತ. ಸೊ ಅದನ್ನೆಲ್ಲ ಹೇಳ್ಕೊತಾ ಅದನ್ನೆಲ್ಲ ಮಾಡ್ಕೊತ ಕಂಪ್ಲೀಟಾಗಿ ಈ ಒಂದು ಆಟವನ್ನು ಆಡ್ತಾಯಿದ್ವಿ. ಸೊ ಆ ರೀತಿ ಆಟ ಆಡ್ತಾ ಮತ್ತು ನಮ್ಮ ಟೀಚರ್ಸ್ ಏನಾದರೂ ನೋಡಿದರೆ ಬೈತಾರೇನೋ ಅಥವಾ ಮತ್ತು ಅವ್ರು ಯಾರಾದರೂ ಬಂದರೆ ಬಚ್ಚಿಟ್ಕೊಳ್ಳೋದು ಅಥವಾ ಕಾಣಿಸ್ದೇ ಇರೋ ಥರ ಇರೋದು ಮಾಡ್ತಾಯಿದ್ವಿ. ಬರೀ ಅಲ್ಲಲ್ಲಿ ತೂತು ಮಾಡಿ ಇಟ್ಬಿಟ್ಟಿದ್ದೀರಿ ಅಂತ ಬೈಯೋರು ನಮ್ಮ ಟೀಚರ್ಸು. ಸೊ ಹಾಗಾಗಿ ಬಟ್ ನಾವು ಇದನ್ನು ಇಂಡೋರ್ ಗೇಮ್ಸ್ ಥರನೇ ಆಟ ಆಡ್ಕೊಂಡಿದ್ದೀವಿ ಹೊರತಾಗಿ ಹೊರ್ಗಡೆ ಆಟ ಆಡ್ತಾ ಇರೋದು ಸ್ವಲ್ಪ ಕಡಿಮೆನೇ. ನನಗೆ ಇಂಥ ಗೇಮ್ಸ್ಗಳಲ್ಲಿ ತುಂಬ ಇಂಟ್ರೆಸ್ಟು. ಸೊ ಹಾಗಾಗಿ ಇಂಥದ್ದೇ ಆಡಿರೋದು ಜಾಸ್ತಿ. ಇದು ಮತ್ತು ತಿರ್ಗಾ ನಾನು ಕಾಲೇಜ್ ಮುಗಿಸಿದ್ರೂ ತಿರ್ಗಾ ಆಡೋದಕ್ಕೆ ಆಗಿರಲಿಲ್ಲ. ಬಟ್ ತುಂಬ ಇಷ್ಟಪಟ್ಟು ಆಟ ಆಡಿರೋದಂದರೆ ಇದೊಂದು ಆಟ. ಹಾಗಾಗಿ ಮತ್ತು ತಿರ್ಗಾ ನನ್ನ ಮಕ್ಳ ಜೊತೆ ನನ್ನ ಗಂಡನ ಜೊತೆ ಈ ಥರ ಆಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು ಇದನ್ನೆಲ್ಲ ಮತ್ತೆ ಆಡ್ತಾ ಇರೋದು. ಹಾಗೆ ಇವಾಗ ನಾನು ಸಮ್ಮರ್ ಕ್ಲಾಸಸ್ನ ತೊಗೊಳ್ತಾ ಇರೋದ್ರಿಂದ ಮಕ್ಕಳಿಗೂ ಕೂಡ ದಿನ ಈ ರೀತಿ ಅವರು ಮನೆಯಲ್ಲಿ ಎಂಜಾಯ್ ಮಾಡಲಿ ಅಂತ ಈ ಥರ ಗೇಮ್ಸ್ಗಳನ್ನು, ಇಂಡೋರ್ ಗೇಮ್ಸು ನಮಗೆ ಏನೇನು ಗೊತ್ತಿದೆ ಅದನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿಸಿ ಅವ್ರಿಗೂ ಕೂಡ ಮನೆಯಲ್ಲಿ ಆದಷ್ಟು ಮೊಬೈಲ್ ಅಭ್ಯಾಸವನ್ನು ಬಿಟ್ಕೊಂಡು ಈ ಥರ ನಿಮ್ಮ ಪೇರೆಂಟ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ, ಈ ರೀತಿಯ ಆಟಗಳನ್ನು ಆಡಿ ಅಂತ ಅವ್ರಿಗೂ ಕೂಡ ಗೈಡ್ ಮಾಡ್ತಾಯಿದ್ದೀನಿ. ಕ್ಲಾಸಸ್ಸಲ್ಲಿ ಇದನ್ನು ಕೂಡ ಅವ್ರಿಗೆ ರೂಢಿ ಮಾಡಿಸ್ತಾ ಇದ್ದೀನಿ. ಸೊ ಯಾರಾದರೂ ತಪ್ಪು ತಿಳ್ಕೊಬೋದು, ಅದಕ್ಕೆ ಗೊತ್ತಿಲ್ಲ. ಬಟ್ ನನಗೆ ಏನು ಅನಿಸುತ್ತೋ, ನನಗೆ ಹೇಗೆ ತೋಚುತ್ತೋ ಹಾಗೆ ಮಕ್ಕಳಿಗೆ ಹೇಗೆ ಖುಷಿ ಪಡ್ತಾರೋ ಆ ರೀತಿನಲ್ಲಿನೇ ಇರಬೇಕು ಅಂತ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ. ಇವರೇನು ಕ್ಲಾಸ್ ಮಾಡ್ತಾರೋ ಅಥವಾ ಈ ರೀತಿ ಆಟ ಆಡಿಸ್ತಾರೋ ಅಂತ. ಬಟ್ ವೀಕ್ಲಿ ಒನ್ಸ್ ಮಾತ್ರ ಅವ್ರಿಗೆ ಈ ಥರ ಗೇಮ್ಸ್ಗಳನ್ನು, ಎಲ್ರಿಗೂ ಒಂದೊಂದು ಥರ ಗೇಮ್ಸ್ಗಳನ್ನು ಅವ್ರಿಗೆ ಹಾಕಿಬಿಟ್ಟು ಆಟ ಆಡಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಮಕ್ಳಿಗೂ ಕೂಡ ಕಲಿಸ್ಕೊಡ್ತಾ ನಾವು ಕೂಡ ಮನೆಯಲ್ಲಿ ಎಲ್ಲರೂ ಸೇರಿ ಎಂಜಾಯ್ ಮಾಡ್ತಾಯಿದ್ದೀವಿ ಒಂದು ಹಾಲಿಡೇಸ್ನ ಅಂತ ಹೇಳ್ಬೋದು. ಸೊ ನೀವು ಕೂಡ ಇದೇ ರೀತಿ ಆಟ ಆಡಿ ಯಾವುದ್ಯಾವುದು ಆಟ ಎಲ್ಲ ಆಡಿದ್ದೀರಿ ಅಂತ ನನಗೂ ಕೂಡ ತಿಳಿಸಿ. ಯಾವ ಆಟ ಆಡಿದರೆ ಚಂದ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ 1 ಮಂತ್ವರೆಗೂ ಕೂಡ ಈ ಒಂದು ಹಾಲಿಡೇಸ್ ಇದೆ. ಆ ಟೈಮಲ್ಲಿ ನನಗೂ ಕೂಡ ಯೂಸ್ ಆಗ್ಬೋದು, ಹಾಗೆಯೇ ನನ್ನ ಮಕ್ಕಳಿಗೂ ಕೂಡ ಹೇಳ್ಕೊಡ್ಲಿಕ್ಕೆ ಯೂಸ್ ಆಗ್ಬೋದು ನಿಮ್ಮ ಒಂದು ನೀವು ಹಾಕಿರೋವಂಥ ಕಮೆಂಟ್ ಅಂತಲೇ ಹೇಳ್ಬೋದು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ತುಂಬ ಲೆಂದಿ ಆಯಿತು ಇಲ್ಲಿನ ವಿಡಿಯೋ, ಯಾರಿಗೂ ಕೂಡ ಬೋರ್ ಆಗಬಾರ್ದು. ಬೋರ್ ಆಗಿರಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿ. ಆಟ ಮಾತ್ರ ಮುಗಿಯೋವರೆಗೂ ಕೂಡ ನಾನು ಹಾಗೇ ವಿಡಿಯೋನ ಕಂಟಿನ್ಯೂಸ್ ಆಗಿ ಇಟ್ಬಿಟ್ಟಿದ್ದೀನಿ. ಅದು ನನಗೆ ಗೊತ್ತೇ ಆಗಿಲ್ಲ. ಅದು ಮುಗಿಯೋವರೆಗೂ ಅಂತೂ ನಾನು ನಿಮಗೆ ಹೇಳ್ತಾ ಹೋದರೆ ಬೇಜಾರು ಬಂದೇ ಬರುತ್ತೆ. ಸೊ ಹಾಗಾಗಿ ಇದನ್ನು ಇಲ್ಲಿಗೇ ಕಟ್ ಮಾಡ್ತೀನಿ, ಎಂಡ್ ಮಾಡಿಬಿಡ್ತೀನಿ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಯಾವುದೇ ರೀತಿಯಾದಂಥ ಲಾಗ್ಸ್ ಅಂತ ಹೇಳಿದರೆ ಡೈಲಿ ಲಾಗ್ ಮಾಡಲಿಕ್ಕೆ ಆಗಿಲ್ಲ, ಅದಕ್ಕೋಸ್ಕರ ಇದನ್ನೇ ಶೇರ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಜಸ್ಟ್ ಈ ರೀತಿಯ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ. ಇವನ್ ಲಾಸ್ಟ್ ವಿಡಿಯೋನಲ್ಲಿ ಕೂಡ ಒಂದು ಆಟದ ಜೊತೆಗೇ ನಾವು ಹೇಗೆಲ್ಲ ಹಾಲಿಡೇಸ್ನ ಕಳೀತಾ ಇದ್ದೀವಿ ಅಂತ ಕೂಡ ತೋರಿಸಿದ್ದೀನಿ. ನೀವು ಬೇಕು ಅಂತಂದರೆ ನನ್ನ ಹಿಂದಿನ ವಿಡಿಯೋಗೆ ಹೋಗಿ ಚೆಕ್ ಮಾಡಿ. ಅಲ್ಲಿ ಕೂಡ ಯಾವ ಆಟ ಆಡಿದ್ವಿ, ಯಾವ ರೀತಿ ಅದರಲ್ಲಿ ಕೂಡ ಎಂಜಾಯ್ ಮಾಡಿದ್ವಿ ಅಂತ ನೋಡ್ಬೋದು ನೀವು. ಆ ರೀತಿ ನೀವು ಕೂಡ ಆಟ ಆಡ್ಕೊಳ್ಬೋದು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಆದಷ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಲೈಕ್ ಮಾಡೋದು ಕೂಡ ಮರಿಬೇಡಿ. ಇನ್ನು ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಕ್ಯೂಟ್ ಕನ್ನಡ ಫ್ಯಾಮಿಲಿ ಅಂತ. ಅಲ್ಲಿ ಕೂಡ ಹೋಗಿಬಿಟ್ಟು ಫಾಲೋ ಮಾಡಿ. ಅಲ್ಲಿ ಕೂಡ ನೀವು ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟಪಡ್ಬೋದು ನನ್ನ ಒಂದು ಇನ್ಸ್ಟಾ ಪೇಜನ್ನು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಹಳೆಯ ಒಂದು ಚಾನಲ್ ಇದೆ, ಕ್ಯೂಟ್ ಕನ್ನಡ ಫ್ಯಾಮಿಲಿ ಅಂತಲೇ ಹಳೆ ಚಾನಲ್ ಇದೆ. ಆ ಚಾನಲ್ನಲ್ಲಿ ಎಜುಕೇಷನಲ್ ಪರ್ಪೋಸ್ ಇರುವಂಥ ವೀಡಿಯೋಸ್ ತುಂಬ ಇದೆ. ಗ್ರಾಮರ್ ಇದೆ, ಹಾಗೆ ಟ್ಯೂಷನ್ಗೆ ಸಂಬಂಧಪಟ್ಟಂಥ ವೀಡಿಯೋಸ್ ಇದೆ, ಗೈಡೆನ್ಸ್ ಏನಾದರೂ ಬೇಕು ಅಂತಂದರೆ. ಹಾಗೆ ವೇದಿಕ್ ಮ್ಯಾಥ್ಸ್ ಇದೆ, ಅಬ್ಯಾಕಸ್ ಇದೆ. ಸೊ ಇವೆಲ್ಲ ಅಲ್ಲೊಂದು ಟಾಪಿಕ್ಸ್ ಎಲ್ಲದೂ ಕೂಡ ಎಜುಕೇಷ್ನಲ್ ಪರ್ಪೋಸ್ ಆಗಿರೋದ್ರಿಂದ ವೀಡಿಯೋಸ್ನ ಹಾಕ್ಕೊಂಡಿದ್ದೀನಿ. ಸೊ ಅಲ್ಲಿ ಕೂಡ ನೀವು ಚೆಕ್ ಮಾಡಿದರೆ ನಿಮಗೆ ಬೇಕಾಗಿರುವಂಥ ಟಾಪಿಕ್ಸು ಸಿಗ್ಬೋದು. ಅಲ್ಲಿ ಒಂದಿಷ್ಟು ಹೋಮ್ ರೆಮಿಡೀಸ್ ಕೂಡ ತುಂಬ ಶೇರ್ ಮಾಡ್ಕೊಂಡಿದ್ದೀನಿ. ಅದರಿಂದ ಒಳ್ಳೆ ರೆಸ್ಪಾನ್ಸ್ ನನಗೆ ಸಿಕ್ಕಿದೆ ಆ ಚಾನಲಲ್ಲಿ. ಹಾಗಾಗಿ ನಿಮಗೆ ಬೇಕು ಅಂದರೆ ಅಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇಂಥದ್ದೇ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.